ಒಂದು ವರ್ಡ್ ಇದೆಯಲ್ಲ, ಕಾಲ, ಸಮಯ, ಟೈಮ್. ಇಂಗ್ಲೀಷ್ನಲ್ಲಿ ಟೈಮ್, TIME. ಇದರಲ್ಲಿ ಕೊನೆ 2 ಅಕ್ಷರ ನಾನು ಹೇಳೋದು ಮೆಡಿಟೇಷನ್, ಹೀಗೆ ಎಕ್ಸಸೈಸ್. ಮೆಡಿಟೇಷನ್ ಎಕ್ಸಸೈಸ್ ಯಾವಾಗ ಮಾಡ್ತೀವಿ, ಥ್ಯಾಂಕ್ಫುಲ್ನೆಸ್, ಇನ್ನರ್ ಸೈಟ್, ದಟ್ ಈಸ್ ಇನ್ಸೈಟ್ ಬರುತ್ತೆ. ನಾನು ಯಾವುದಾದ್ರು ವರ್ಡ್ ತೊಗೊಂಡ್ರೆ ಹೀಗೆ ನನಗೆ ಬೇಕಾದ ಥರನೇ ಏನೇನು ಜ್ಞಾಪಕ ಇರಬೇಕು ಅದನ್ನೆಲ್ಲ ಪೋಣಿಸ್ತಾ ಇರೋದು. ನೀವು ಹಾಗೆ ಮಾಡಿ, ಜ್ಞಾಪಕ ಇಟ್ಕೊಡ್ತೀರಾ. ಟೈಮ್ ಅಂದ ತಕ್ಷಣ ಇದು 4. ಯಾವಾಗ ನಾವು ಈ ಥರ ಇರ್ತೀವಿ, ಪ್ರತಿಯೊಂದು ಟೈಮಿನ ಒಂದೊಂದು ಅಕ್ಷರವನ್ನು ಜೀವಿಸ್ತೀವಿ, ನಾವು ಮಾಡೋ ಕೆಲಸದ ಬಗ್ಗೆ ಯಾರಿಗೂ ಎಕ್ಸ್ಪ್ಲೈನ್ ಮಾಡೋದೇ ಬೇಕಾಗಿಲ್ಲ. ಆ ಕೆಲಸನೇ ಮಾತಾಡುತ್ತೆ. ನಮಗೆ ಸಕ್ಸಸ್ಸು ಅಂದ ತಕ್ಷಣ ನನ್ನ ತುಂಬ ಅದೃಷ್ಟ ಅಂತಲ್ಲ, ನನ್ನ ಫೇಲ್ಯೂರ್ಸ್ ಎಲ್ಲ ಜ್ಞಾಪಕ ಬರುತ್ತೆ. ಅದು ಅನುಭವದಲ್ಲೇ ಸಕ್ಸಸ್ ಆಗಿರೋದು. ಅದರಿಂದ ಯಾರಾದರೂ ಹೇಳ್ಬೋದು ನಿಮ್ಮ ಅದೃಷ್ಟವಂತರು ಅಂತ. ಖಂಡಿತ ಅದೃಷ್ಟ ಅಲ್ಲ, ಎಷ್ಟೊಂದು ಫೇಲ್ಯೂರ್ ಇರೋದ್ರಿಂದನೇ ಈ ಸಕ್ಸಸ್ ಆಗಿರೋದು ಅಂತ ಈ ಅನುಭವ ಇರುತ್ತೆ. ದಟ್ ಗ್ರೇಟ್ ಫೀಲಿಂಗ್ ಅದು ಎಲ್ರಿಗೂ ಬರಬೇಕು. ಸಕ್ಸಸ್ನ ಗೆಲುವು ಮಾಡೋದು ನಮ್ಮ ಕೈನಲ್ಲಿದೆ, ಅದೃಷ್ಟ ಅಲ್ಲ.